ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ವಿಡಿಯೋ ನಿಫ್ಟಿ ಮೊದಲ ಬಾರಿಗೆ 22,660 ಹೂಡಿಕೆದಾರರು ಈಗೇನು ಮಾಡಬೇಕು. ಇವತ್ತೊಂದು ಒಳ್ಳೆ ರ್ಯಾಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ಗೆ. ಲೈಫ್ ಟೈಮ್ ಇಂಟ್ರಾಡೇ ಹೈ ಟಚ್ ಆಯಿತು 22,697. ಅದರ ಕ್ಲೋಸಿಂಗು 22,660 ಆಗಿತ್ತು. ಪಾಸಿಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆಗ್ತಾ ಇದೆ ಮಾರ್ಕೆಟ್ಸಲ್ಲಿ. ಲಾಸ್ಟ್ 6 ತಿಂಗಳಲ್ಲಿ ಮಾರ್ಕೆಟ್ ತುಂಬ ಚೆನ್ನಾಗಿ ಅಪ್ರಿಸಿಯೇಷನ್ ಕೊಟ್ಟಿದೆ ಹಾಗೂ ಜನರಲ್ ಅಪ್ ಟ್ರೆಂಡಲ್ಲೇ ಇದೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಹಾಗೂ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಇಬ್ಬರಿಗೂ ಒಳ್ಳೆ ಪ್ರಾಫಿಟ್ಸ್ ಬಂದಿದೆ. ಆಲ್ ಟೈಮ್ ಕ್ಲೋಸಿಂಗ್ ಹೈ 22,666 ಹಾಗೂ ಆಲ್ ಟೈಮ್ ಇಂಟ್ರಾಡೇ ಹೈ 22,697. ಇವತ್ತಿನ ರ್ಯಾಲಿ ಅಷ್ಟು ಸರ್ಪ್ರೈಸ್ ಇರಲಿಲ್ಲ, ಯಾಕಂದರೆ US ಮಾರ್ಕೆಟ್ಸು ಚೆನ್ನಾಗಿ ಮೇಲೋಗಿತ್ತು. ಫ್ರೈಡೇನೆ 1%ಗಿಂತ ಜಾಸ್ತಿ ಮೇಲೋಗಿತ್ತು ಹಾಗೂ ಇವತ್ತು ಓಪನಿಂಗ್ ಆಗುವಾಗಲೂ ಏಷ್ಯನ್ ಮಾರ್ಕೆಟ್ಸ್ ತುಂಬ ಪಾಸಿಟಿವ್ ಆಗಿತ್ತು. ಇಂಡಿವಿಜುವಲ್ ಸ್ಟಾಕ್ಸು ಎಷ್ಟೋ ಇವತ್ತು ಆಲ್ ಟೈಮ್ ಹೈ ಟಚ್ ಆಗಿದೆ. ಯಾಕೆ ಮಾರ್ಕೆಟ್ಸ್ ರ್ಯಾಲಿ ಆಯಿತು ಅಂದರೆ, ಮೊದಲನೇದು ಕಂಟಿನ್ಯೂಸ್ ಬೈಯಿಂಗ್ ಬೈ FIIs ಆ್ಯಂಡ್ DIIs. FIIs ಹಾಗೂ DIIs ನೆಟ್ ಬಯರ್ಸ್ ಆಗಿದ್ದಾರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ ಕೆಲವು ತಿಂಗಳಿಂದ. ಹಾಗೂ ಜಾನ್ವರಿ 2024 ಬಿಟ್ಟು ಬಾಕಿ ಎಲ್ಲ ತಿಂಗಳು ಲಾಸ್ಟ್ 5-6 ಮಂತ್ಸಲ್ಲಿ FIIs ಬಯರ್ಸ್ ಆಗಿದ್ದಾರೆ ಆ್ಯಂಡ್ ಅದರಿಂದ ನಮ್ಮ ಮಾರ್ಕೆಟ್ಸ್ ಮೇಲೆ ಹೋಗ್ತಾ ಇದೆ. DIIs ಅಂತೂ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ. ಇನ್ಫ್ಯಾಕ್ಟ್ ಮಾರ್ಚ್ 2024 ಒನ್ ಆಫ್ ದ ಹೈಯೆಸ್ಟ್ ಅಮೌಂಟ್ಸು ಒಂದೇ ತಿಂಗಳಲ್ಲಿ FIIs ಇನ್ವೆಸ್ಟ್ ಮಾಡಿದರು ಕಂಪೇರ್ ಟು ಅದರ್ ಏಷ್ಯನ್ ಮಾರ್ಕೆಟ್ಸ್. FII ಹಾಗೂ DII ಇನ್ವೆಸ್ಟ್ಮೆಂಟು ಲಾಸ್ಟ್ 5 ಮಂತ್ಸ್ ಹಾಕಿದ್ದೀನಿ. ಸಮರಿ ಇದು. ನವಂಬರ್ 2023 FII ಇನ್ವೆಸ್ಟ್ಮೆಂಟ್ ಅರೌಂಡ್ 16,000 crores, DIIs 12,720 crores. ಡಿಸೆಂಬರಲ್ಲಿ 58,498 crores FII ನೆಟ್ ಇನ್ವೆಸ್ಟ್ಮೆಂಟು, DIIs 12,942 crores. ಜಾನ್ವರಿಯಲ್ಲಿ ಸೇಲ್ ಮಾಡಿದರು 26,111 crores ವರ್ತು FIIs ಅವರು ಹಾಗೂ DIIs 26,744 crores ನೆಟ್ ಪರ್ಚೇಸಸ್. ಫೆಬ್ರವರಿ 2024 4,000 crores ನೆಟ್ ಪರ್ಚೇಸಸ್ FIIs, DIIs 25,379 crores. ಮಾರ್ಚ್ 2024 35,282 crores FIIs ನೆಟ್ ಇನ್ವೆಸ್ಟ್ಮೆಂಟ್, DII ಇನ್ವೆಸ್ಟ್ಮೆಂಟ್ಸು 56,312 crores ಆಗಿತ್ತು. ಸೆಕೆಂಡ್ ಪಾಯಿಂಟ್ ಏನಂದರೆ, ಹ್ಯೂಜ್ ರ್ಯಾಲಿ ಇನ್ ಆಟೋಮೊಬೈಲ್ ಸ್ಟಾಕ್ಸ್. ಇವತ್ತು ತುಂಬ ಒಳ್ಳೆ ರ್ಯಾಲಿ ಆಟೋಮೊಬೈಲ್ ಸ್ಟಾಕ್ಸಲ್ಲಿ ಹಾಗೂ ಅದರಿಂದ ನಿಫ್ಟಿ 50 ಇಂಡೆಕ್ಸ್ ಮೇಲೋಯಿತು. ಇದು ಯಾಕೆ ಈ ಥರ ಆಗಿದೆ ಅಂದರೆ, ಆಟೋಮೊಬೈಲ್ ಸೇಲ್ಸು ಫೈನಾನ್ಷಿಯಲ್ ಇಯರ್ 2023-24 ತುಂಬ ಒಳ್ಳೆ ಹೈ ಲೆವೆಲಿಗೆ ಬಂದಿದೆ. ಸೊ ಅದರಿಂದ ತುಂಬ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಆಟೋಮೊಬೈಲ್ ಸ್ಟಾಕ್ಸಲ್ಲಿ. ಇವತ್ತಿನ ಆಟೋಮೊಬೈಲ್ ಸ್ಟಾಕ್ಸದು ಮೂವ್ಮೆಂಟ್ ಹೇಗಿತ್ತಂದರೆ, ಮಾರುತಿ ಸುಜುಕಿ 3.57% ಅಪ್ಪು, M&M 3.22% ಅಪ್ಪು, ಐಷರ್ ಮೋಟರ್ಸ್ 4.33% ಅಪ್ಪು, ಟಾಟಾ ಮೋಟರ್ಸ್ 0.61% ಅಪ್ಪು, ಹೀರೋ ಮೋಟೋಕಾರ್ಪ್ 1.55% ಅಪ್ ಆಗಿತ್ತು. ಮೂರನೇದು ಟೆಕ್ನಿಕಲ್ ಇಂಡಿಕೇಟರ್ಸ್ ನಾಟ್ ಯೆಟ್ ಇನ್ ಓವರ್ಬಾಟ್ ಝೋನ್. ನಮಗೆ ಕಾಣಿಸ್ತಾ ಇರ್ಬೋದು ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ತುಂಬ ಹೈ ಇದೆ ಅಂತ ನಮಗೆ ಅನಿಸ್ತಾ ಇರ್ಬೋದು. ಆದರೆ ನಾವು ಟೆಕ್ನಿಕಲ್ ಇಂಡಿಕೇಟರ್ಸ್ ಆ್ಯಕ್ಚುಲಿ ನೋಡಿದರೆ ಅಷ್ಟು ಜಾಸ್ತಿ ಕಾಣಿಸ್ತಾ ಇಲ್ಲ ಹಾಗೂ ಮೇಜರ್ ಏನು ನೆಗೆಟಿವ್ ನ್ಯೂಸ್ ಕಾಣಿಸ್ತಾ ಇಲ್ಲ. ಸೊ ಮಾರ್ಕೆಟ್ ಬೀಳೋಕ್ಕೆ ರೀಸನ್ಸು ಸಿಗ್ತಾ ಇಲ್ಲ. ಹಾಗೂ ಇದೇ ಥರ ಎಲೆಕ್ಷನ್ಸ್ವರೆಗೂ ಹಾಗೂ ಎಲೆಕ್ಷನ್ಸ್ ಆದಮೇಲೂ ಅಪ್ ಟ್ರೆಂಡ್ ಇರುತ್ತಾ ಅಂತ ನೋಡಬೇಕಾಗುತ್ತೆ. ನಿಫ್ಟಿ 50 ಇಂಡೆಕ್ಸು ಹೈ ಲೆವೆಲ್ ಅಂತ ಇದ್ರೂ ಅದರದ್ದು RSI 66 ಇದೆ ಹಾಗೂ ಓವರ್ಬಾಟ್ ಝೋನ್ ಅಂದರೆ RSI 70ಕ್ಕಿಂತ ಜಾಸ್ತಿ ಇರಬೇಕು. ಸೊ ಇನ್ನೂ ಸ್ಕೋಪ್ ಇದೆ ಮೇಲೆ ಹೋಗಲಿಕ್ಕೆ. ಹಾಗೂ ಡಿಸೆಂಬರ್ 2023 ನಿಫ್ಟಿ 50 ಇಂಡೆಕ್ಸದ RSI 80ಕ್ಕಿಂತ ಜಾಸ್ತಿ ಇತ್ತು. ಅದಾದಮೇಲೂ ಮಾರ್ಕೆಟ್ ತುಂಬ ರ್ಯಾಲಿ ಆಯಿತು ಜಾನ್ವರಿ ಫೆಬ್ರವರಿ ಪೀರಿಯಡಲ್ಲಿ. ಸೊ ಎಲೆಕ್ಷನ್ ರಿಸಲ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲೆಕ್ಷನ್ ರಿಸಲ್ಟ್ಸು ಆ್ಯಸ್ ಎಕ್ಸ್ಪೆಕ್ಟೆಡ್ ಇದ್ದರೆ ಆವಾಗ ಮಾರ್ಕೆಟ್ಸಿಗೆ ಪಾಸಿಟಿವ್ ಇರುತ್ತೆ. ಎಲೆಕ್ಷನ್ ರಿಸಲ್ಟ್ಸಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇತ್ತು, ಮಾರ್ಜಿನ್ ಆಫ್ ವಿಕ್ಟ್ರಿ ಏನಿದೆ ಅದು ಅಷ್ಟು ಲೆವೆಲಲ್ಲಿ ಜಾಸ್ತಿ ಇಲ್ಲ ಅಂದರೆ ಆವಾಗ ಅದೊಂದು ನೆಗೆಟಿವ್ ಥರ ಇನ್ವೆಸ್ಟರ್ಸ್ ನೋಡ್ಬೋದು. ನಮಗೆ ಯೂಟ್ಯೂಬ್ ಕಮೆಂಟ್ಸಲ್ಲಿ ಸುಮಾರು ಜನ ಕೇಳ್ತಾ ಇದ್ದಾರೆ, ಸ್ಟಾಕ್ ಮಾರ್ಕೆಟ್ಸು ಆಲ್ಮೋಸ್ಟ್ ಲೈಫ್ ಟೈಮಲ್ಲಿದೆ ಹಾಗೂ ತುಂಬ ಮೇಲೋಗಿದೆ, ನಾವು ಕರೆಕ್ಷನಿಗೆ ವೇಟ್ ಮಾಡಬೇಕಾ ಅಥವಾ ಇನ್ವೆಸ್ಟ್ ಮಾಡ್ಬೋದಾ ಅಂತ. ನಮ್ಮ ಅಪ್ರೋಚು ತುಂಬ ಸಿಂಪಲ್ಲು. ನಾವು ಆ ಅಪ್ರೋಚನ್ನು ನಿಮಗೆ ಹೇಳ್ತಾ ಇದ್ದೀವಿ. ಹಾಗೂ ಸುಮಾರು ಸತಿ ನೀವು TV ನ್ಯೂಸ್ ಚಾನೆಲ್ಸಲ್ಲಿ ಎಕ್ಸ್ಪರ್ಟ್ಸ್ ಬಂದು ಹೇಳ್ತಾ ಇರ್ಬೋದು, ಸದ್ಯಕ್ಕೆ ಮಾರ್ಕೆಟ್ ಹೈ ಇದೆ, ಸ್ಟಾಪ್ ಮಾಡಿ, ಮಾರ್ಕೆಟ್ ಬೀಳುವಾಗ ಮತ್ತೆ ಇನ್ವೆಸ್ಟ್ ಮಾಡಿ ಅಂತ. ನಮ್ಮ ಅಪ್ರೋಚ್ ಏನು ಅಂತ ನಾವು ಹೇಳ್ತಾ ಇದ್ದೀವಿ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಹಾಗೂ ನೀವು ಮಂತ್ಲಿ SEP ಅಥವಾ SIP ಮಾಡ್ತೀರಿ ಸ್ಟಾಕ್ಸ್ ಹಾಗೂ ಮ್ಯೂಚುವಲ್ ಫಂಡಲ್ಲಿ ಅಂದರೆ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಎವ್ರಿ ಮಂತ್ ನೀವು ಏನು ಅಮೌಂಟ್ ಇನ್ವೆಸ್ಟ್ ಮಾಡ್ಬೇಕಂತಿದ್ರಿ ಆ ಸೇವಿಂಗ್ಸನ್ನು ಹಾಕಿ, ಒಳ್ಳೆ ಸ್ಟಾಕ್ಸಲ್ಲಿ ಹಾಕಿ ಆ ಸ್ಟಾಕ್ಸನ್ನು ನೋಡ್ಕೊಂಡು ಬರ್ತಾಯಿರಿ. ಹಾಗೂ ನೀವು ಪರ್ಟಿಕ್ಯುಲರ್ ಟೈಮಿಗೆ ವೇಟ್ ಮಾಡೋಕ್ಕೆ ಹೋಗಬೇಡಿ, ಇದು ಕೆಳಗೆ ಬಿದ್ದ ಮೇಲೆ ನಾನು ಹಾಕ್ತೀನಿ ಅಥವಾ ಈಗ ಹೈ ಇದೆ ನಾನು ಹಾಕೋದಿಲ್ಲ ಅಂತ ಆ ಥರ ಯಾವುದು ಮಾಡಲಿಕ್ಕೆ ಹೋಗಬೇಡಿ. ಪ್ರತಿ ತಿಂಗಳು ಒಂದು ಅಮೌಂಟ್ ಏನು ಡಿಸೈಡ್ ಮಾಡಿದ್ರಿ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಿ. ನೀವು ಮೇಲಿರುವಾಗಲೂ ಇನ್ವೆಸ್ಟ್ ಮಾಡ್ತೀರಿ, ಮಾರ್ಕೆಟ್ ಕೆಳಗೆ ಹೋಗುವಾಗಲೂ ಇನ್ವೆಸ್ಟ್ ಮಾಡ್ತೀರಿ. ಅದು ನಿಮ್ಮ ಪರ್ಚೇಸ್ ಕಾಸ್ಟು ಆ್ಯಾವ್ರೇಜ್ ಮಾಡುತ್ತೆ.
ನಿಮ್ಮ ಹತ್ರ ಲಮ್ಸಮ್ ಅಮೌಂಟ್ ಇದ್ದರೆ 1 ಲಕ್ಷ 2 ಲಕ್ಷ 5 ಲಕ್ಷ ಅಂತಿದ್ರೆ ಆವಾಗ ಅದೊಂದು ಕೆಲವು ಇನ್ಸ್ಟಾಲ್ಮೆಂಟ್ಸಲ್ಲಿ ಡಿವೈಡ್ ಮಾಡ್ತಾ ಹಾಕಿ ಇನ್ನೊಂದು 2-3-4 ತಿಂಗಳಲ್ಲಿ ಅದನ್ನು ಡಿವೈಡ್ ಮಾಡಿ ಹಾಕಿ ಡಿಪೆಂಡಿಂಗ್ ಆನ್ ದ ಅಮೌಂಟ್ ತುಂಬ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಡಿವೈಡ್ ಮಾಡಿ, ಅಮೌಂಟ್ ಕಮ್ಮಿ ಇದ್ದರೆ ಶಾರ್ಟರ್ ಪೀರಿಯಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಹಾಗೂ ನೀವು ಲಮ್ಸಮ್ ಅಮೌಂಟ್ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ನಿಮ್ಮ ಹೋಲ್ಡಿಂಗ್ ಪೀರಿಯಡ್ ಮಿನಿಮಮ್ ಒಂದು 10 ವರ್ಷ ಇಟ್ಕೊಳ್ಳಿ. ಅದಕ್ಕಿಂತ ಕಮ್ಮಿ ಇದ್ದರೆ ನಿಮ್ಮ ರಿಟರ್ನ್ಸು ಅಷ್ಟು ಜಾಸ್ತಿ ಇಲ್ಲದೆ ಇರ್ಬೋದು. ನಾವು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಯಾವಾಗಲೂ ಹೇಳ್ತೀವಿ, ಟೈಮ್ ಇನ್ ದ ಮಾರ್ಕೆಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಟೈಮಿಂಗ್. ಅಂದರೆ ನೀವು ಎಷ್ಟು ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತೀರಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಇನ್ವೆಸ್ಟ್ ಮಾಡ್ತೀರಿ, ಕೆಳಗಿರುವಾಗಲ ಮೇಲಿರುವಾಗಲ ಅಷ್ಟು ಡಿಫ್ರೆನ್ಸ್ ಆಗೋದಿಲ್ಲ. ನಾವು ಆದಷ್ಟು ಬೇಗ ಆದಷ್ಟು ಲಾಂಗ್ ನಾವು ಇನ್ವೆಸ್ಟ್ ಮಾಡಿದರೆ ಆವಾಗ ಚಕ್ರಬಡ್ಡಿಯಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ. ಇವತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ನಿಮಗೆ, ಹಾಗೂ ಇದೊಂದು ಕಾಂಟೆಸ್ಟ್. ಯಾರು ಇದರಲ್ಲಿ ಕರೆಕ್ಟಾಗಿ ಆನ್ಸರ್ ಕೊಡ್ತಾರೆ ಹಾಗೂ ಯಾರು ಸೆಲೆಕ್ಟ್ ಆಗ್ತಾರೆ ಅವರಿಗೆ ಒಂದು ಬುಕ್ಕು ಕಳಿಸ್ಕೊಡ್ತೀವಿ ಕೊರಿಯರಲ್ಲಿ ಡಾಕ್ಟರ್ ಭರತ್ಚಂದ್ರ ಕಡೆಯಿಂದ. ಈ ಒಂದು ಫೋಟೋ ನಿಮ್ಮ ಮುಂದೆ ಹಾಕಿದ್ದೀನಿ. ಸದ್ಯಕ್ಕೆ ನಿಮಗೆ ಗೊತ್ತಿದ್ದಾಗೆ ಡಾಕ್ಟರ್ ಭರತ್ಚಂದ್ರ ಬೆಂಗಳೂರಲ್ಲಿಲ್ಲ, ಬೇರೆ ಕಡೆ ಇದ್ದಾರೆ. ಈ ಫೋಟೋನ ಹಾಕಿದ್ದೀನಿ ಹಾಗೂ ಅದರಲ್ಲೊಂದು ಹೆಸರನ್ನು ಹಾಕಿದ್ದಾರೆ. ಅದರ ಪ್ರಕಾರ ನೀವು ಗೂಗಲ್ ಮಾಡಿ ಯಾವ ಊರಲ್ಲಿದ್ದಾರೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಆ ಊರಿನ ಹೆಸರು ಕರೆಕ್ಟಾಗಿ ನೀವು ಬರ್ತಿದ್ರೆ ಆವಾಗ ಎಷ್ಟು ಜನ ಕರೆಕ್ಟ್ ಆನ್ಸರ್ ಬರ್ತಿದ್ರೆ ಅದನ್ನು ನೋಡಿಕೊಂಡು ಅದರಲ್ಲಿ ರ್ಯಾಂಡಮ್ ಆಗಿ ಇಬ್ಬರನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ರ್ಯಾಂಡಮ್ ಆಗಿ ಯಾರ್ದೋ ಒಂದು ಇಬ್ಬರು ಹೆಸರು ಸೆಲೆಕ್ಟ್ ಮಾಡ್ತೀವಿ ಹಾಗೂ ಆ ಪರ್ಟಿಕ್ಯುಲರ್ ಕಮೆಂಟ್ ಏನು ಯೂಟ್ಯೂಬಲ್ಲಿ ಹಾಕ್ತೀರಿ ಅದಕ್ಕೆ ನಾವು ರಿಪ್ಲೈ ಮಾಡ್ತೀವಿ, ನಿಮ್ಮ ಆನ್ಸರ್ ಸೆಲೆಕ್ಟ್ ಆಗಿದೆ, ನಿಮ್ಮ ಡೀಟೇಲ್ಸನ್ನು ನಮಗೆ ಕಳಿಸ್ಕೊಡಿ ಅಂತ. ಆವಾಗ ನಿಮ್ಮ ಡೀಟೇಲ್ಸ್ ಕಳಿಸ್ಕೊಡುವಾಗ ನಿಮಗೆ ಒಂದು ಬುಕ್ಕನ್ನು ಕಳಿಸ್ಕೊಡ್ತೀವಿ. ಡಾಕ್ಟರ್ ಭರತ್ಚಂದ್ರ ಅವ್ರದ್ದು ಇನ್ಸ್ಪಿರೇಷನ್ ಪ್ಲಸ್ ಅಂತ ಒಳ್ಳೆ ಬುಕ್ಕು, ಮೋಟಿವೇಶ್ನಲ್ ಸ್ಟೋರೀಸ್ ಮತ್ತು ಆರ್ಟಿಕಲ್ಸ್ ಇದೆ. ಇದನ್ನು ನಿಮಗೆ ಫ್ರೀಯಾಗಿ ಕಳಿಸ್ಕೊಡ್ತೀವಿ ಕೊರಿಯರ್ ಮುಖಾಂತರ. ನೀವೇನು ಮಾಡಬೇಕಂದ್ರೆ ಈ ಫೋಟೋ ನಿಮ್ಮ ಮುಂದೆ ಇನ್ನೊಂದ್ಸತಿ ಹಾಕಿದ್ದೀನಿ. ನೀವೇನು ಮಾಡಬೇಕಂದ್ರೆ ಯಾವ ಊರಲ್ಲಿದ್ದರೆ ಡಾಕ್ಟರ್ ಭರತ್ಚಂದ್ರ ಅಂತ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಯಾರು ಕರೆಕ್ಟ್ ಆನ್ಸರ್ ಬರೀತಾರೆ ಅಲ್ಲಿ ಆ ಕರೆಕ್ಟ್ ಆನ್ಸರ್ಗಳಲ್ಲಿ ನಾವು 2 ಕರೆಕ್ಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಆ ಕರೆಕ್ಟ್ ಆನ್ಸರಿಗೆ ನಾವು ಕಮೆಂಟ್ಸಲ್ಲಿ ರಿಪ್ಲೈ ಮಾಡ್ತೀವಿ. ಪರ್ಟಿಕ್ಯುಲರ್ ಯಾರು ಕಮೆಂಟ್ ಹಾಕಿದ್ದಾರೆ ಅವ್ರಿಗೆ ರಿಪ್ಲೈ ಮಾಡ್ತೀವಿ, ಈ ಥರ ನೀವು ಸೆಲೆಕ್ಟ್ ಆಗಿದ್ರಿ ಅಂತ. ಆವಾಗ ನಾವು ನಿಮಗೆ ವಾಟ್ಸಪ್ಪಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ನಿಮ್ಮ ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರು ಹೆಸರು ಕಳಿಸ್ಲಿಕ್ಕೆ ಹೇಳ್ತೀವಿ. ಅದರ ಪ್ರಕಾರ ಕೊರಿಯರಲ್ಲಿ ನಮ್ಮ ಬುಕ್ಕನ್ನು ನಿಮಗೆ ಫ್ರೀಯಾಗಿ ಕಳಿಸ್ಕೊಡ್ತೀವಿ. ಈಗ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಆಗಿದ್ರೆ ಏನು ಮಾಡಬೇಕು? ನೀವು ಇಂಡಿವಿಜುವಲ್ ಸ್ಟಾಕ್ಸನ್ನು ಶಾರ್ಟ್ ಟರ್ಮಿಗೆ ಬೈ ಮಾಡ್ತೀನಿ ಅಂದರೆ ನೀವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿನೇ ಸೆಲೆಕ್ಟ್ ಮಾಡಬೇಕಾಗುತ್ತೆ ಹಾಗೂ ಆ ಇಂಡಿಕೇಶನ್ ಪ್ರಕಾರನೇ ಬೈ ಮಾಡಬೇಕಾಗುತ್ತೆ. ಅಕಸ್ಮಾತ್ ಯಾವುದೋ ಸ್ಟಾಕ್ ನಿಮಗೆ ಜಸ್ಟ್ ಬೈ ಅಥವಾ ಬೈ ಝೋನಲ್ಲಿ ಕಾಣಿಸಿದ್ರೆ ಆವಾಗ ಬೈ ಮಾಡ್ಬೋದು ಹಾಗೂ ಯಾವಾಗ ಸೆಲ್ ಇಂಡಿಕೇಶನ್ ಬರ್ತದೆ ಸೆಲ್ ಮಾಡ್ಬೋದು. ಅಕಸ್ಮಾತ್ ಆಲ್ರೆಡಿ ಶಾರ್ಟ್ ಟರ್ಮಿಗೆ ಕೆಲವು ಸ್ಟಾಕ್ಸನ್ನು ಬೈ ಮಾಡಿದರೆ ನೀವು ಆಲ್ರೆಡಿ ಚೆನ್ನಾಗಿ ಪ್ರಾಫಿಟ್ಸಲ್ಲಿ ಇರ್ತೀರಿ. ಸೆಲ್ ಇಂಡಿಕೇಶನನ್ನು ನೋಡ್ತಾ ಇರಿ. ಯಾವಾಗ ಮಾರ್ಕೆಟ್ ಸ್ವಲ್ಪ ಕೆಳಗೆ ಬರ್ಬೋದು ನಿಮಗೆ ಸೆಲ್ ಇಂಡಿಕೇಶನ್ ಬರುತ್ತೆ, ಆವಾಗ ಸೇಲ್ ಮಾಡಿದರೆ ಸಾಕಾಗುತ್ತೆ. ಇನ್ನೊಂದು ಏನಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟು ನಿಮಗೆ ಇರಬಾರ್ದು. ಸುಮಾರು ಜನಕ್ಕೆ ಏನು ಅನಿಸುತ್ತೆ ಅಂದರೆ ಮಾರ್ಕೆಟ್ ತುಂಬ ಮೇಲೆ ಹೋಗ್ಬಿಟ್ಟಿದೆ, ನಾನು ಇನ್ವೆಸ್ಟ್ ಮಾಡಿಲ್ಲ, ಈಗ ಲೇಟ್ ಆಗಿಬಿಡ್ತು ಅಂತ ತುಂಬ ಬೇಜಾರಲ್ಲಿ ಇರ್ತಾರೆ. ಲೇಟು ಯಾವತ್ತೂ ಇಲ್ಲ. ಎಸ್ಪೆಷಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ದರೆ ನೀವು ನಿಮ್ಮ ಒಂದು ಶೆಡ್ಯೂಲ್ ಪ್ರಕಾರ ನಿಮ್ಮ ಒಂದು ಕೆಪಾಸಿಟಿ ಪ್ರಕಾರ ಇನ್ವೆಸ್ಟ್ ಮಾಡ್ತಾ ಹೋಗಿ. ಟೈಮ್ ಹೋಗಿದ್ದೋಯ್ತು, ಬಟ್ ಅದರ ಬಗ್ಗೆ ನೀವು ಚಿಂತೆ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಯಾವಾಗಲಾದರೂ ಮಾರ್ಕೆಟ್ ಮತ್ತು ಕರೆಕ್ಷನ್ ಆಗುವಾಗಲೂ ನೀವು ಸ್ವಲ್ಪ ಲಮ್ಸಮ್ ಅಮೌಂಟ್ ಇರುವಾಗಲೂ ಆವಾಗಲೂ ಲಮ್ಸಮ್ ಅಮೌಂಟ್ ಹಾಕ್ಬೋದು. ಸದ್ಯಕ್ಕೆ ಅಂತೂ SIP ಮಾಡೋರಂತೂ ಯಾವಾಗಲೂ ಕಂಟಿನ್ಯೂ ಮಾಡಬೇಕು, ಸ್ಟಾಪ್ ಮಾಡಬಾರ್ದು. ಯಾಕಂದರೆ ಆವಾಗ ಲಾಂಗ್ ಟರ್ಮಲ್ಲಿ ಒಳ್ಳೆ ಪ್ರಾಫಿಟ್ಸ್ ಬರುತ್ತೆ. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ನೀವು ಆ ಪರ್ಟಿಕ್ಯುಲರ್ ಊರನ್ನು ಗೆಸ್ ಮಾಡಿ. ಯಾರು 2 ಲಕ್ಕಿ ವಿನ್ನರ್ಸ್ ಇರ್ತಾರೆ ಅವರಿಗೆ ನಾವು ನಮ್ಮ ಬುಕ್ಕನ್ನು ಕಳಿಸ್ಕೊಡ್ತೀವಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ.